ಉದ್ದೇಶದಿಂದ ಏನನ್ನ ಅವರು ಮಾತಾಡಿದಾರ ಅನ್ನೋದು ನಮ್ಗೇನು ಗೊತ್ತಿಲ್ಲ. ಅವ್ರು ಮಾತಾಡಿದಂತ ಟೈಮಲ್ಲಿ ಸತೀಶ್ ಅವರು ಹೇಳಂತ ಪ್ರಕಾರ ಅವ್ರು ನೋಡ್ತಾ ಇದ್ರಿನ ಇಲ್ಲ, ನಾವು ಅಹಿಂದ ಪರವಾಗಿ ಅವ್ರ ಮುಂದಿನ ಈ ಅಹಿಂದವನ್ನು ಅವ್ರು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡಿದಾರ ಅನ್ನಂತ ಮಾತುಗಳು ಹೇಳ್ತಾ ಇದಾರೆ. ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಸಿದ್ದರಾಮಯ್ಯರನ್ನ ಪ್ಲಾನ್ ಮಾಡಿಕೊಂಡು, ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅವಧಿ ಹತ್ರ ಬರ್ತಿರೋ ಕಾರಣ, ಅವ್ರ ಮುಖ್ಯಮಂತ್ರಿಗಳಾಗಿ ಬಿಟ್ಕೊಡ್ಬೇಕು ಅನ್ನಂತ ಅವಧಿ ಹತ್ರ ಬರ್ತಿರೋ ಕಾರಣ ಎಲ್ಲರನ್ನು ಕೂಡ ಗೊಂದಲದಲ್ಲಿ ಸಿಗಾಕ್ಸ್ಬೇಕು, ಕನ್ಫ್ಯೂಷನ್ ಅಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವ್ರು ಏನನ್ನ ಆಕಸ್ಮಿಕವಾಗಿ ಹಂಗ್ ಮಾಡಿದ್ರೆ ಮಾಡಿರ್ಬೋದು ಅನ್ನೋದು ನನಗೆ ಒಂದು ಗೊತ್ತಾಗ್ತಿಲ್ಲ. ಒಟ್ಟು ಸತೀಶ್ ಅಣ್ಣರಾದ್ರೆ ನಮ್ಮೆಲ್ಲರೂ ಕೂಡ ಸಂತೋಷ ಅಂತ ಮಾತನ್ನು ಕೂಡ ಹೇಳ್ಬೇಕಾಗುತ್ತೆ. ಸಿದ್ದರಾಮಯ್ಯ ಹೇಳಿಕೆ ತರುವಾಯ ಸರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆಗ್ಬೇಕು ಅಂತಾರೆ, ಒಂದ್ ಕಡೆ ಮುನಿಯಪ್ಪನವರು ಆದ್ರೂ ಕೂಡ ನಮಗೆ ಸಂತೋಷದ ಸಿಎಂ ಅಂತ ನೋಡ್ರಿ, ನಾನು ಅವ್ರ ಪಾರ್ಟಿಯ ಆಂತರಿಕ ವಿಚಾರದಲ್ಲಿ ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋಂಥದ್ದು ಅವರು ನಿರ್ಧಾರವನ್ನು ತಗೊಳ್ಳಿ. ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವರು ಸಿದ್ದರಾಮಯ್ಯನವರು ನನಗೆ ಗೊತ್ತಿರೋಂಥ ನನ್ನ ರಾಜಕೀಯ ಅನುಭವದಲ್ಲಿ ಅವರು ಅಧಿಕಾರ ಅಂತ ಬಿಟ್ಟುಕೊಡಲ್ಲ ಅಂತೇಳಿ ಕಾಣ್ತಾ ಇದೆ. ಅಕಸ್ಮಿತವಾಗಿ ಅಧಿಕಾರ ಬಿಟ್ಟುಕೊಡ್ಬೇಕಾದಂತ ಪರಿಸ್ಥಿತಿ ಬಂದಂತ ಟೈಮಲ್ಲಿ ಶಿವಕುಮಾರ್ ಅಂತ ಬಿಟ್ಟುಕೊಡಲ್ಲ. ಅವರು ಪ್ರಯತ್ನ ಅಂತ ಮಾಡ್ತಾ ಇದಾರೆ. ಆಲ್ರೆಡಿ ಬಹುಶಃ ನನಗೆ ಗೊತ್ತಿರುವಂತ ಪ್ರಕಾರ ಅವ್ರು ಮುಖ್ಯಮಂತ್ರಿ ಆಗ್ತೇನೆ ನವೆಂಬರ್ 15 ನಂತರ ಅಂತೇಳಿ ಆಲ್ರೆಡಿ ಎಲ್ಲಾ ತಯಾರಿ ಮಾಡ್ಕೊಂಡಾರ. ಎಲ್ಲ ಗಾಡಿಗಳು ಹೊಸ ಗಾಡಿಗಳು ತರಿಸ್ಕೊಂಡಾರ, ರೇಂಜ್ ರೋವರ್ ಅಂತ ದೊಡ್ಡ ಗಾಡಿಗಳು ತರಿಸ್ಕೊಂಡಿದಾರ. ಕಾನೂನು ಹೆಂಗ್ ಹೋಗ್ಬೇಕು, ಮೊದಲನೇ ಗಾಡಿ ಯಾರ ಗಾಡಿ ಇರಬೇಕು, ಎರಡನೇ ಗಾಡಿ ಯಾರು ಇರಬೇಕು, ಮೂರನೇ ಗಾಡಿ ಯಾರು ಇರಬೇಕು, ಎಲ್ಲವನ್ನು ಕೂಡ ರೆಡಿ ಮಾಡ್ಕೊಂಡು ಕುಂತಾರ. ಎಲ್ಲವನ್ನು ರೆಡಿ ಮಾಡ್ಕೊಂಡು ಕುಂತ ಅವ್ರು ಕನಸು ಕಾಣ್ತಾ ಇದ್ರು ಮುಖ್ಯಮಂತ್ರಿಗಳು ಆಗ್ಬೇಕು ಅಂತೇಳಿ. ಅಕಸ್ಮಿತವಾಗಿ ಬಹಳಷ್ಟು ರಾಜಕಾರಣದಲ್ಲಿ ಇನ್ನೊಂದು ಸುದ್ದಿ ಏನಾಗ್ತಿದೆ, ಇಲ್ಲ ರೀ ಅವರು ಮುಖ್ಯಮಂತ್ರಿಗಳು ಬೀಳಂತ ಪರಿಸ್ಥಿತಿ ಬಂದ್ರೆ ಕೂಡ ಒಂದು ಕಡೆ ಇನ್ನ ಹಿಂದಿನ ಪಾಳ್ಯದಲ್ಲಿ ಯಾರ್ಯಾರು ಇದಾರೆ, ಪರಮೇಶ್ವರ್ ಅವರು ಇವರು ಎಲ್ಲಾರು ಇದಾರೆ. ಬಹುಶಃ ಹೈಕಮಾಂಡ್ ಏನನ್ನ ತೀರ್ಮಾನ ತಗೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರೆ ನೋಡ್ಬೇಕಾಗುತ್ತೆ. ನಾವೆಲ್ಲರೂ ಏನಾಗುತ್ತೆ ಬದಲಾವಣೆಗಳು ಗೊತ್ತಿಲ್ಲ. ಯಾಕಂದ್ರೆ ಅವರು ಕೂಡ ಮುಖ್ಯಮಂತ್ರಿಗಳು ಆಗಬೇಕು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಧರ್ಮಸಿಂಗ್ ಕಾಲದಿಂದ ಕೂಡ ಕಾಯ್ತಾ ಇದ್ರು. ಅವ್ರು ಎಐಸಿಸಿಗೆ ಹೋಗಿರೋ ಕಾರಣ ಅವ್ರಿಗೆ ಅವಕಾಶಗಳು, ಅವರು ಆಗಿನ ಸಂದರ್ಭದಲ್ಲಿ ಲೋಕಸಭೆಗೆ ಹೋಗ್ಬೇಕಾಯ್ತು. ಲೋಕಸಭೆ ಸೋತ ನಂತರ ಕೂಡ ಅವರು ವಿರೋಧ ಪಕ್ಷದ ನಾಯಕರು ಆಗ್ಬೇಕಾಗಿತ್ತು. ಅವತ್ತಿನ ಸಂದರ್ಭದಲ್ಲಿ ಅಲ್ಲಿ ಅವಕಾಶ ಬಂದಿಲ್ಲ ಅಂತೇಳಿ ಬಹಳಷ್ಟು ಬಹಿರಂಗವಾಗಿ ಬಹಳಷ್ಟು ಸಾರಿ ಮಾತಾಡಿದಾರೆ. ಅವ್ರು ಕೂಡ ಮೊನ್ನೆ ಕೂಡ ಸ್ವಲ್ಪ ಏನೋ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಆಯ್ತು. ಆ ತೊಂದರೆ ಆದಂತ ಟೈಮಲ್ಲಿ ಕೂಡ ಪುನಃ ಅವ್ರು ಬಂದು ಮುಖ್ಯಮಂತ್ರಿಗಳಾದ್ರೆ ಆಗ್ಬೋದೇನೆ, ಯಾರಿಗೂ ಗೊತ್ತಿದೆ. ಅಂದ್ರೆ ಈ ಟ್ರಂಪ್ ಕಾರ್ಡ್ ಹೆಂಗ್ ಬೇಕಾದಂಗೆ ಚೇಂಜ್ ಆಗ್ಬೋದೇನೆ, ಏನ್ ಗೊತ್ತಿಲ್ಲ. ವಾತಾವರಣ ಅಂತ ಹಂಗಿದೆ. ಬಹುಶಃ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ಬೇಕಾದಂತ ಪರಿಸ್ಥಿತಿ ಬಂದಂತ ಟೈಮಲ್ಲಿ ಅವ್ರ ಹಠವನ್ನು ಹಿಡ್ಕೊಂಡ್ರೆ, ಡಿ ಕೆ ಶಿವಕುಮಾರ್ ಕೊಡ್ಲೇಬೇಡದನ್ನ ಹಠ ಹಿಡ್ಕೊಂಡ್ರೆ ಬಹುಶಃ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಬಂದು ಮುಖ್ಯಮಂತ್ರಿಗಳು ಆಗ್ಬೋದನ್ನ ನಮ್ಗಂತೂ ಗೊತ್ತಿಲ್ಲ. ಬಹುಶಃ ಸುದ್ದಿಗಳು ಗಾಸಿಪ್ ಅಂತ ಬಹಳಷ್ಟು ಕಡೆ ನಡೀತದ, ಅದು ನಡೆದಿದ್ದು ತಮಗೆ ತಿಳಿಸುವಂತ ಕೆಲಸ ಮಾಡ್ತೇವೆ. ನಿತಿನ್ ಅವರು ಆತರ ಮಾತಾಡೋದು ಹಿಂದೆ ರಮೇಶ್ ಕತ್ತಿ ಅವರು ಸಮುದಾಯ ಪರವಾಗಿ ಕೆಟ್ಟದಾಗಿ ಮಾತಾಡಿದ್ರು. ಅಂತ ಟೈಮಲ್ಲಿ ಇವ್ರು ಹೋಗಿ ಅದನ್ನ ಹೇಳ್ಬಿಟ್ಟು ಖುಷಿ ಪಡಿಸಿ ಸಮುದಾಯನ ಡೈವರ್ಟ್ ಮಾಡೋದಕ್ಕೆ ಆ ವಿಚಾರ ಮರ್ಯಾದಕ್ಕೆ ಟ್ರೈ ಮಾಡಿಸಿಲ್ಲ ಅಂತ ಒಂದು. ಆ ರೀತಿ ಏನಿಲ್ಲ. ಯಾಕಂದ್ರೆ ಇವತ್ತು ಸಿದ್ದರಾಮಯ್ಯ ಜೊತೆಲಿ ಬಹಳಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿದಂತ ವ್ಯಕ್ತಿ, ಆಲ್ರೆಡಿ ಜೊತೆಲಿ ರಾಜಕಾರಣ ಮಾಡಿದಂತ ವ್ಯಕ್ತಿ, ಬಹಳ ಹತ್ತಿರದಲ್ಲಿ ಇರುವಂತ ವ್ಯಕ್ತಿ ಒಬ್ಬ. ನನಗೆ ಗೊತ್ತಿರೋ ಪ್ರಕಾರ ಸತೀಶ್ ಅವರು ಇದಾರೆ ಅಂತೇಳಿ ನನಗಿರಂತ ಮಾಹಿತಿ ಪ್ರಕಾರ. ಹಂಗಾಗಿ ಅವರು ಆ ದುಡಿತಿದ್ದಕ್ಕೋಸ್ಕರವಾಗಿ ಅವ್ರಿಗೆಲ್ಲ ಒಂದು ಕಡೆ ಆ ಕಾಂಟ್ರಿಬ್ಯೂಷನ್ ಕೊಡಬೇಕಾಗುತ್ತಲ್ಲ. ಆ ಕಾಂಟ್ರಿಬ್ಯೂಷನ್ ವಿಚಾರದಲ್ಲಿ ಸತೀಶ್ ಅವರು ಒಳ್ಳೆ ಅಭ್ಯರ್ಥಿ ಅಂತ ಹೇಳಿದ್ರು ಹೇಳಿರ್ಬೋದು. ನೋಡ್ರಿ, ಅವತ್ತು 2018ರಲ್ಲಿ ನಾನು ಅವತ್ತು ಇಲ್ಲಿ ಮೊಣಕಾಲ್ಮೂರಿನ ಚುನಾವಣೆಗೆ ನಾನು ಅವತ್ತು ಸ್ಪರ್ಧೆ ಮಾಡಿದ್ದೆ. ಅದೇ ರೀತಿಯಲ್ಲಿ ಬಾದಾಮಿಯಲ್ಲಿ ಕೂಡ ಸಿದ್ದರಾಮಯ್ಯ ವಿರುದ್ಧ ನಾನು ಸ್ಪರ್ಧೆ ಮಾಡಿದ್ದೆ. ಅವತ್ತಿನ ಸಂದರ್ಭದಲ್ಲಿ ನಾನು ಇಲ್ಲಿ ಜಿಲ್ಲಾ ಉಸ್ತುವಾರಿ ಜಿಲ್ಲೆಯಲ್ಲಿ ಅವತ್ತು ಸ್ಪರ್ಧೆ ಮಾಡುವಂತ ಟೈಮಲ್ಲಿ ಅವತ್ತು ಅಮಿತ್ ಶಾ ಅವರು ಬಂದಿದ್ರು. ಅಮಿತ್ ಶಾ ಅವರು ಬಂದಂತ ಟೈಮಲ್ಲಿ ಇಲ್ಲಿ ಒಣಕೆ ಒಬ್ಬ ಸ್ಟ್ಯಾಚ್ಯೂ ಹತ್ರ ಕೂಡ ನಾವು ಹೋಗಿದ್ವಿ. ನಂತರ ಬೇರೆ ಬೇರೆ ಚರ್ಚೆ ಆಗುವಂತ ಟೈಮಲ್ಲಿ ಇಲ್ಲೇನಾಗಬೇಕು ಅನ್ನೋ ಟೈಮಲ್ಲಿ ಮಧುಕರ್ ನಾಯಕರು ಒಂದು ಥೀಮ್ ಪಾರ್ಕ್ ಆಗಬೇಕು ಅನ್ನೋ ಒಂದು ನಿರ್ಧಾರವನ್ನಿತ್ತು. ಅವತ್ತು 18 ನಂತರ ಆ ಚುನಾವಣೆಗಳ ಫಲಿತಾಂಶ ನೋಡಿದಂತ ಟೈಮಲ್ಲಿ ನಾನು ಬಾದಾಮಿಯಲ್ಲಿ ಸೋತೋದೆ. ಆ ಬಾದಾಮಿಯಲ್ಲಿ ಸೋತೋದ್ಮೇಲೆ ಮೊಣಕಾಲ್ಮೂರದಲ್ಲಿ ಕೂಡ 45,000ಕ್ಕೂ ಹೆಚ್ಚು ಮತಗಳಿಂದ ಗೆದ್ದಂತ ಟೈಮಲ್ಲಿ ಕೂಡ ನಮ್ಮ ಜಿಲ್ಲೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಗೆ ಚಳಿಕೆರೆಯಿಂದ ಬಿಟ್ಟು ಎಲ್ಲ ತಾಲೂಕುಗಳಲ್ಲಿ ನಾವು ಗೆದ್ವಿ. ಒಂದೇ ಒಂದು 5 ಗೆದ್ದು 6ರಲ್ಲಿ 5 ಗೆದ್ವಿ, 1 ಕಳ್ಕೊಂಡ್ವಿ.
ಅವತ್ತಿನ ಸಂದರ್ಭದಲ್ಲಿ ನಮ್ಮ ಸರ್ಕಾರಕ್ಕೆ ಬಹುಮತ ಬಂದಿರೋದು 102 ಸ್ಥಾನಗಳೇನೋ ಬಂದವು. ಅವತ್ತು 102 ಸ್ಥಾನಗಳು ಬಂದಿರೋ ಕಾರಣ ಅವರು ಜೆಡಿಎಸ್ ಕಾಂಗ್ರೆಸ್ ಒಂದಾಗಿ ಅವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರ ಅಧಿಕಾರ ಮಾಡಲಿಕ್ಕೆ ಬಿಟ್ಟಿಲ್ಲ. ನಂತರ ದಿನಗಳಲ್ಲಿ ಸರ್ಕಾರ ಬಿದ್ದೋದಂತ ಟೈಮಲ್ಲಿ ಪುನಃ ಅವತ್ತು ಯಡಿಯೂರಪ್ಪರ ಮುಖ್ಯಮಂತ್ರಿ ಆಗ್ಬೇಕಾಯ್ತು. ಮುಖ್ಯಮಂತ್ರಿ ಆದಂತ ಟೈಮಲ್ಲಿ ಅವತ್ತಿನ ಉದ್ದೇಶ ಏನಂದ್ರೆ ಅವತ್ತು ಒಂದೇ ಒಂದು ನಾನು ನಮ್ಮ ಮುರಳಣ್ಣವ್ರು ಇದ್ದಾರ, ರಾಮದಾಸ್ ಅಣ್ಣವ್ರು ಇದ್ದಾರ, ಪಾಪೇಶ್ವರ್ ಇದ್ದಾರ, ನಂತರ ನಮ್ಮ ಅಧ್ಯಕ್ಷರು ಮಲ್ಲೇಶ್ವರ್ ಎಲ್ಲರೂ ಕೂಡ ಇದ್ದಾರೆ, ಹಿರಿಯರು ಎಲ್ಲರೂ ಕೂಡ ಇದ್ದಾರ, ನಮ್ಮ ನಾಗರಾಜು ಎಲ್ಲರೂ ಕೂಡ ಇರೋ ಕಾರಣ ಅವತ್ತಿನ ಸಂದರ್ಭದಲ್ಲಿ ಇಲ್ಲಿ ಒಂದು ಥೀಮ್ ಪಾರ್ಕ್ ಆಗ್ಬೇಕನ್ನೋದು ನಮ್ಮೆಲ್ಲರ ಗಟ್ಟಿಯಾದಂತ ನಿರ್ಧಾರ ಆಗಿತ್ತು. ನಿರ್ಧಾರ ಆದಂತ ಟೈಮಲ್ಲಿ ನಮಗೆ ಬೇರೆ ಬೇರೆ ಕಾರಣಗಳಿಂದ ಆ ಥೀಮ್ ಪಾರ್ಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಒಪ್ತೀನಿ ನಾನು, ಯಾಕಂದ್ರೆ ಅವತ್ತು ನಮ್ಮ ಉದ್ದೇಶ ಥೀಮ್ ಪಾರ್ಕ್ ಆಗ್ಬೇಕಾಗಿತ್ತು, ಥೀಮ್ ಪಾರ್ಕ್ ಆಗ್ಲಿಲ್ಲ. ನಂತರ ದಿನಗಳಲ್ಲಿ ನಾವು ನೋಡಿದಂತ ಟೈಮಲ್ಲಿ ಇವತ್ತು ಅದನ್ನು ಮಾಡಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಮನಸ್ಸಿನಲ್ಲಿದೆ. ಇವತ್ತು ನಾವೇನು ಅವತ್ತು ಕೊಟ್ಟಂತ ಮಾತು ನಾವೇನು ಉಳಿಸ್ಕೊಳಕ್ ಆಗ್ಲಿಲ್ಲ. ಮುಂದಿನ ದಿನಗಳಲ್ಲಿ ನಾನು ಖಂಡಿತವಾಗಿ ಮುಂದಿನ ನನಗೆ ಗೊತ್ತಿರುವಂತ ಪ್ರಕಾರ 2028ರಲ್ಲಿ ನಮ್ಮ ಸರ್ಕಾರ 100ಕ್ಕೆ 100 ಅಧಿಕಾರಕ್ಕೆ ಬಂದೇ ಬರುತ್ತೆ. 28ರಲ್ಲಿ ಬಂದಂತ ಟೈಮಲ್ಲಿ ಏನು ಮಧುಕೇರಿ ನಾಯಕರು ಏನ್ ಜಯಂತ್ಯೋತ್ಸವ ಇದೆನೋ, ಏನು ಈ ಜಯಂತ್ಯೋತ್ಸವ ಏನಿದೆನೋ ಅದನ್ನ ಬಹಳಷ್ಟು ಮಂದಿ ಎಲ್ಲರೂ ಬೇಡಿಕೆ ಏನಿದೆ, ಅದು ಸರ್ಕಾರದ ಜಯಂತ್ಯೋತ್ಸವ ಆಗಬೇಕು. ಸರ್ಕಾರ ಜಯಂತ್ಯೋತ್ಸವದ ಜೊತೆಲಿ ಅವ್ರ ವಂಶಸ್ಥರು ಎಲ್ಲರೂ ಕೂಡ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ, ನಮ್ಮ ಚಳ್ಳಕೆರೆ ತಾಲೂಕದಲ್ಲಿ, ನಂತರ ಅದೇ ರೀತಿಯಲ್ಲಿ ನಮ್ಮ ಚಿತ್ರದುರ್ಗ ಹೊಸದೂರು ತಾಲೂಕಿನಲ್ಲಿ ಸಾಕಷ್ಟು ಸುತ್ತಮುತ್ತಲು ಈ ಜಿಲ್ಲೆಯಲ್ಲಿ ಇರೋ ಕಾರಣ ಅವ್ರ ವಂಶಸ್ಥರೆಲ್ಲರೂ ಕೂಡ ಏನು ಅವರು ಅಂದ್ರೆ ಅವ್ರ ಮನಸ್ಥಿತಿಯನ್ನ ಅವ್ರ ವ್ಯವಸ್ಥೆಯಲ್ಲಿ ಬಹಳಷ್ಟು ಬಡತನದಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಒಂದು ಕಡೆ ತರಿಸಬೇಕು. ಅವರೆಲ್ಲರೂ ಕೂಡ ಒಂದು ರೀತಿ ನಾವು ಅನ್ಕೊಂತ ಇದೀವಿ, ಇನ್ನು ಮುಂದೆ ಮಧುಕೇರಿ ನಾಯಕವರ ಜಯಂತ್ಯೋತ್ಸವಗಳನ್ನು ಈ ರೀತಿ ಉತ್ಸವಗಳು ನಡಿಬೇಕಾದ್ರಿಗಿನ ಮೈಸೂರು ಏನು ಇವತ್ತು ದಸರಾ ಉತ್ಸವ ಯಾವ ರೀತಿಯಲ್ಲಿ ನಡೀತದನೋ ಆ ರೀತಿಯಲ್ಲಿ ನಡೆಸುವಂತ ವಿಚಾರ, ಥೀಮ್ ಪಾರ್ಕ್ ಇಟ್ಕೊಂಡು ಆ ರೀತಿ ನಡೆಸುವಂತ ವಿಚಾರದಲ್ಲಿ ಯೋಚನೆಗಳನ್ನು ಮಾಡ್ತಾ, ಯಾವುದೇ ನಿರ್ಧಾರಗಳು ತಗೊಂಡಿಲ್ಲ, ಯೋಚನೆಗಳನ್ನು ಮಾಡ್ತಾ ಇದೀವಿ. ಖಂಡಿತವಾಗಿ ಥೀಮ್ ಪಾರ್ಕ್ ಅನ್ನು ಕೂಡ ಮಾಡಿಕೊಡ್ತೀವಿ. ಅವ್ರ ವಂಶಸ್ಥರನ್ನೆಲ್ಲರೂ ಕೂಡ ಒಂದು ಕರೆಸಿ ಅವ್ರಿಗೊಂದು ಗೌರವವನ್ನು ಕೂಡ ಕೊಡಿಸುವಂತ ಕೆಲಸ ಮಾಡ್ತೀವಿ. ಜೊತೆಲಿ ಇದನ್ನ ಜಯಂತ್ಯೋತ್ಸವ, ಸರ್ಕಾರಿ ಜಯಂತ್ಯೋತ್ಸವ ಕೂಡ ಮಾಡುವಂತ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇವೆಲ್ಲ ಕೂಡ ಫುಲ್ಫಿಲ್ಮೆಂಟ್ ಮಾಡುವಂತ ಕೆಲಸ ನಾನು ನಮ್ಮ ಬಂದಂತ ಟೈಮಲ್ಲಿ ಅವತ್ತು ಯಾರೇ ಮುಖ್ಯಮಂತ್ರಿಗಳಿಗೆ ಹೇಳಿ ನಾನು ಆ ಸಮುದಾಯದ ನಾಯಕನಾಗಿ ಮಾಡಿಕೊಡುವಂತ ಕೆಲಸ ಮಾಡ್ತೇನೆ. ಸರ್, ನಾನು ಇವತ್ತು ಬಹುಶಃ ನಿಮಗೆ ಗೊತ್ತಿರಬೇಕು, ಬಳ್ಳಾರಿ ಜಿಲ್ಲಾ ಲೋಕಸಭಾ ಚುನಾವಣೆಯಲ್ಲಿ ನಾನು ಸೋತಿದ್ದೆ. ವಿಧಾನಸಭಾ ಚುನಾವಣೆಗಳು ಕೂಡ ನಾನು ಸೋತಿದ್ದೆ. ಯಾಕಂದ್ರೆ ನಾನು ಮೊಣಕಾಲೂರು ಬಿಡಬೇಕಾದಂತ ಕಾರಣ ಬಂದಂತ ಟೈಮಲ್ಲಿ ಅವತ್ತು ನಮ್ಮ ತಿಪ್ಪೇಸ್ವಾಮಿ ಅವರಿಗೆ ನಾನು ಬಿಟ್ಕೊಡ್ಬೇಕಾಗಿತ್ತು. ಯಾಕಂದ್ರೆ ಅವತ್ತಿನ 2018ರಲ್ಲಿ ಅವರಿಗೆ ಸ್ವಲ್ಪ ತ್ರಾಸ ಆಗಿತ್ತು. ಅವ್ರು MLA ಆಗಿ ಸಿಟ್ಟಿಂಗ್ MLA ಆಗಿದ್ರು. MLA ಆದಂತ ಟೈಮಲ್ಲಿ ಅವ್ರು ಬಿಟ್ಕೊಡ್ಬೇಕಾಗಿರೋ ಕಾರಣ ನಾನು ಅವತ್ತಿನ ಸಂದರ್ಭದಲ್ಲಿ ಅವತ್ತು ಬಿಟ್ಕೊಟ್ಟಿದ್ದಿಲ್ಲ. ಮತ್ತೆ ನಾನು ನಿಲ್ಲಬೇಕಾಗಿತ್ತು, ಪಾರ್ಟಿ ಹೇಳಿರೋ ಕಾರಣ ಗೆಲ್ಲಬೇಕಾಗಿತ್ತು. ಹಂಗಾಗಿ ಗೆದ್ದ ನಂತರ ಸರ್ಕಾರ ಬರ್ಲಿಕ್ಕಾಗಲಿಲ್ಲ. ಹಂಗಾಗಿ ನಾನು ಮುಂದಿನ ಬಾದಾಮಿಯಲ್ಲಿ ಅವತ್ತು ಸೋತೋದಂತ ಟೈಮಲ್ಲಿ ಕೂಡ ಮತ್ತೆ ಅವಕಾಶ ಬಂದಿರೋದು 2023ಗೆ ಅವಕಾಶ ಬಂದಂತ ಟೈಮಲ್ಲಿ ನಾನು ತಿಪ್ಪೇಸ್ವಾಮಿ ಬಿಟ್ಟುಕೊಟ್ಟು ಹೋದೆ. ಅಲ್ಲಿ ಗೆಲ್ಲಲಿಕ್ಕೆ ಆಗ್ಲಿಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಈ ಏನು ಮಧ್ಯ ಕರ್ನಾಟಕ, ಚಿತ್ರದುರ್ಗ ಜಿಲ್ಲೆ ಇಟ್ಕೊಂಡು, ದಾವಣಗೆರೆ ಇಟ್ಕೊಂಡು ಈ ಕಲ್ಯಾಣ ಕರ್ನಾಟಕ 6 ಜಿಲ್ಲೆಗಳಲ್ಲಿ ಬರ್ತದೆ, ಪಾರ್ಟಿ ಸಂಘಟನೆ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಪಾರ್ಟಿ ಸಂಘಟನೆ ವಿಚಾರದಲ್ಲಿ ಇವತ್ತು ಪ್ರಾಮಾಣಿಕವಾಗಿ ಮುಂಬರುವಂತ ದಿನಗಳಲ್ಲಿ ನಮ್ಮ ಭಾಗದಲ್ಲಿದ್ದಂತ ದೊಡ್ಡ ಕಾಂಟ್ರಿಬ್ಯೂಷನ್ ಪಾರ್ಟಿ ಕೊಡಬೇಕು. ಯಾಕಂದ್ರೆ ಯಾವತ್ತೂ ಉತ್ತರ ಕರ್ನಾಟಕ ಜೊತೆಲಿ ಹೈದರಾಬಾದ್ ಕರ್ನಾಟಕ, ಮಧ್ಯ ಕರ್ನಾಟಕ ಜಾಸ್ತಿ ಸಂಖ್ಯೆಯಲ್ಲಿ ಏನು ಶಾಸಕರು ಗೆಲ್ಲಿಸಿ ಕಳಿಸಿದನೋ ಅವತ್ತೆಲ್ಲ ಕೂಡ ಸರ್ಕಾರ ಬಂದಿದೆ. ಲಾಸ್ಟ್ ಟೈಮ್ ನಮ್ಮ ಕಡಿಮೆ ಈ ಭಾಗದಲ್ಲಿ ಕಡಿಮೆ ಸಂಖ್ಯೆ ಆಗಿರೋ ಕಾರಣ ಸರ್ಕಾರ ಬರ್ಲಿಕ್ಕಾಗ್ಲಿಲ್ಲ. ಖಂಡಿತವಾಗಿ ನಾನು ಕೇವಲ ಮೊಣಕಾಲ್ಮೂರು ಒಂದೇ ಅನ್ನೋಂಥದ್ದಲ್ಲ, ಎಲ್ಲ ಕಡೆ ಕೂಡ ಕೆಲಸ ಮಾಡ್ತಾ ಇದ್ದೀನಿ, ಮತ್ತೆ ಪುನಃ ಕೆಲಸ ಮಾಡ್ತೀನಿ. ಈ ಭಾಗದಿಂದ ದೊಡ್ಡ ಸಂಖ್ಯೆಯಲ್ಲಿ ಗೆಲ್ಲಿಸಂತ ಕೆಲಸ ಮಾಡ್ತೀವಿ. ಸರ್, ಬಾದಾಮಿಯಲ್ಲಿ ಸಿದ್ದರಾಮಯ್ಯ ಅವರು ಮಾರ್ಜಿನಲ್ ಗೆದ್ದು ಅಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡೋಂಥ ಅವಕಾಶ ಇತ್ತು. ಮೊಳಕಾಲ್ಮೂರಿಗೋಸ್ಕರ ಅಲ್ಲಿ ಸ್ವಲ್ಪ ಹಿಂದೆ ಸರಿದ್ರು ಅನ್ನೋ ಒಂದು ಹಿಂದೆ ಸರಿದ್ರು ಅನ್ನೋದಕ್ಕಿಂತ ಸರ್ ಏನಾಗಿದೆ, ಕಾನ್ಸಂಟ್ರೇಷನ್ ಕಡಿಮೆ ಮಾಡಿದ್ದೀನಿ. ಅವತ್ತಿನ 2015 ಚುನಾವಣೆ ನೋಡಿದಂತ ಟೈಮಲ್ಲಿ ಅವತ್ತು ಜವಾಬ್ದಾರಿ ಬಹಳಷ್ಟು ಇತ್ತು. ನಾನು 2 ಕಡೆ ಸ್ಪರ್ಧೆ ಮಾಡಿದ್ದೆ. ಸುಮಾರಾಗಿ ನಾನು 120 ಕ್ಷೇತ್ರಗಳಿಗೆ ನಾನು ಪ್ರಚಾರ ಮಾಡಬೇಕಾಗಿತ್ತು. ಅವತ್ತು ಪಾರ್ಟಿ ನನಗೆ ಅವತ್ತು ಏನಂತ ಹೇಳಿದ್ದು, ಸ್ಟಾರ್ ಪ್ರಚಾರಕರಾಗಿ ಮಾಡಿತ್ತು. ಅವತ್ತಿನ ದಿನಗಳಲ್ಲಿ ಅವತ್ತು ಯಡಿಯೂರಪ್ಪ ಅವರು ನನ್ನ ಲೋಕಸಭೆ ರಾಜೀನಾಮೆ ಕೊಟ್ಟು ಬಂದ ನಂತರ 14ರಲ್ಲಿ ನಾನು ಲೋಕಸಭೆ ಗೆದ್ದ ನಂತರ ರಾಜೀನಾಮೆ ಕೊಟ್ಟು ಬರುವಂತ ಟೈಮಲ್ಲಿ ಅವತ್ತು ಏನ್ ಹೇಳಿದ್ರು, ಇಲ್ಲ ರಾಮ್ನವ್ರನ್ನ ಒಂದು ಉಪಮುಖ್ಯಮಂತ್ರಿಗಳು ಮಾಡ್ತೀವಿ ಅಂತೇಳಿ ಅವತ್ತು ಪಾರ್ಟಿ ನನಗೆ ಮಾತನ್ನು ಕೊಟ್ಟಿತ್ತು. ಅವತ್ತಿನ ಸಂದರ್ಭದಲ್ಲಿ ಕಾನ್ಸಂಟ್ರೇಷನ್ ಬಾದಾಮಿಗೆ ನಾನು ಹೋಗಿದ್ದೆ 2 ದಿನಗಳು ಮಾತ್ರ ಹೋಗಿದ್ದೆ.
2 ದಿನಗಳಾದ ನಂತರ ಮತ್ತೆ ಅಲ್ಲಿ ಪ್ರಚಾರಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಇಲ್ಲಿ ಕೂಡ ಮೊಣಕಾಲ್ಮೂರದಲ್ಲಿ ಒಂದು 2-3 ದಿನಗಳು ಮಾತ್ರ ಮಾಡಿದೆ. ಇಲ್ಲಿ ಕೂಡ ಎಲ್ಲ ಹಳ್ಳಿಗಳಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹಂಗಾಗಿ ಕಾನ್ಸಂಟ್ರೇಷನ್ ಕಡಿಮೆ ಮಾಡಿರೋ ಕಾರಣ ಬಾದಾಮಿಯಲ್ಲಿ ಎಷ್ಟು ನನ್ಗೆ ಗೊತ್ತಿರೋ ಪ್ರಕಾರ ಒಂದು 15 ನೋಟಿಂದ ನಾನು ಸೋತಿದ್ದೀನಿ. ಜಾಸ್ತಿ ಓಟಿಲ್ಲ, 1600 ನೋಟಿಂದ ನಾನು ಸೋತಿದ್ದೀನಿ. ಮುಂದಿನ ದಿನಗಳಲ್ಲಿ ನೋಡಿ ರಾಜಕಾರಣ ಅಂತದ್ದು ಹಿಂಗೆ ಆಗ್ತಿರ್ತಾವ. ಬಹುಶಃ ಅದು ಇವತ್ತು ಬಾದಾಮಿ ಜನರು ನೋವು ಪಡ್ತಾರ. ಇವತ್ತು ರಾಮ್ಲೂರ್ನ ಯಾಕೆ ಸೋಲಿಸ್ಕೊಂಡ್ವಿ, ಇವ್ರು ಗೆದ್ದ ನಂತರ ಮುಖ್ಯಮಂತ್ರಿಗಳಾಗಿ ಯಾವುದೇ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಬಾದಾಮಿ ಕ್ಷೇತ್ರದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿ ನೀವು ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡ್ಕೊಳ್ಳೋ ಸಲುವಾಗಿ ನಾನು ಗೆಲ್ಲಿಸಿ ಅಂತ ಹೇಳಿದ್ರಾಗ್ಲಿ, ಅವ್ರು ಗೆದ್ದ ನಂತರ ಕೂಡ ಯಾವುದೇ ಡೆವಲಪ್ಮೆಂಟ್ ಆಗ್ಲಿಲ್ಲ ಅಲ್ಲಿ. ಈಗ 2018ರಲ್ಲಿ ಅಮಿತ್ ಶಾ ಅವ್ರ ಬಗ್ಗೆ ಮಾತು ಕೊಟ್ಟರು ಸರ್, ಇಲ್ಲಿ ನಾಯಕ ಸಮುದಾಯದ ಮತಗಳ ಅಧಿಕ ಇರೋದ್ರಿಂದ ಮತ್ತೆ ಥೀಮ್ ಪಾರ್ಕ್ ಮಾಡ್ತೀವಿ ಅನ್ನೋಂಥ ವಿಚಾರವನ್ನ ಚಳ್ಳಕೆರೆ ಘೋಷಣೆ ಮಾಡಿದ್ರು. ಆಗ ಅದಾದ್ಮೇಲೆ ಆಗ್ಲಿಲ್ಲ. ಅದೇ ಕಾರಣಕ್ಕೆ ಏನಾದ್ರು ಈ ಚುನಾವಣೆಯಲ್ಲಿ ಹಿನ್ನಡೆ ಆಯ್ತಾ ಚಳ್ಳಕೆರೆ ಮತ್ತು ನಾನು ಅದೆಂದು ವಿಚಾರಕ್ಕೇನೆ ನಮಗೆ ಇವತ್ತು 15 ಮೀಸಲಾತಿ ಕ್ಷೇತ್ರಗಳಲ್ಲಿ 15 ಮೀಸಲಾತಿ ಕ್ಷೇತ್ರಗಳು ಮತ್ತು 2 ಲೋಕಸಭೆ ಮೀಸಲು ಕ್ಷೇತ್ರಗಳು. 15 ಮೀಸಲಾತಿ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಗೆದ್ದಿಲ್ಲ. 2 ಮೀಸಲಲ್ಲಿ ಎಂಪಿಯಲ್ಲಿ ಕೂಡ ರಾಯಚೂರು ಬಳ್ಳಾರಿ ಕೂಡ 2 ಗೆಲ್ಲಕ್ಕಾಗಲಿಲ್ಲ. ಅಂದ್ರೆ ಕೇವಲ ಅದೊಂದು ಕಾರಣದಿಂದ ಥೀಮ್ ಪಾರ್ಕ್ ಮಾಡಿಲ್ಲ ಅನ್ನೋಂಥ ಕಾರಣದಿಂದ ಯಾವ್ದು ಸೋತಿರಂತದಲ್ಲ. ಯಾಕಂದ್ರೆ ನಾವು ಕೆಲವೊಂದು ನಮ್ಮಷ್ಟು ನಾವೇ ತಪ್ಪುಗಳನ್ನು ಮಾಡಿಕೊಂಡಿದ್ದೀವಿ. ಏನ್ ತಪ್ಪುಗಳಂದ್ರೆ ಕೇವಲ ಮೀಸಲಾತಿ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳಾಗಿವೆ. ಕೊನೆಗೆ ನಾವು ಘೋಷಣೆ ಮಾಡಿದ್ವಿ, ಜನರಿಗೆ ತಲುಪಲಿಕ್ಕಾಗಲಿಲ್ಲ. ಕಾಂಗ್ರೆಸ್ ಅವರು ಅಪಪ್ರಚಾರ ಮಾಡಿದ್ರು. ಇವತ್ತು ಜನರೆಲ್ಲರೂ ಕೂಡ ಇವತ್ತು ಮೀಸಲಾತಿ ವಿಚಾರದಲ್ಲಿ ಇವತ್ತು 3% ಇದ್ದಿದ್ದು 7% ಮಾಡಿದ್ವಿ. ಯಾರು ಮಾಡ್ಲಿಕ್ಕೆ ಆಗಿದ್ದಿಲ್ಲ. 7% ಮಾಡಿದ ನಂತರ ಮೊನ್ನೆ ತಹಸೀಲ್ದಾರ್ ನೇಮಕಾತಿ ಆಯ್ತು, ಸಬ್ ಇನ್ಸ್ಪೆಕ್ಟರ್ಗಳ ನೇಮಕಾತಿ ಆಯ್ತು, ಡಾಕ್ಟರ್ಗಳಿಗೆ ನೇಮಕಾತಿ ಆಯ್ತು. ಎಲ್ಲ ಸರ್ಕಾರಿ ನೌಕರಸ್ಥರು ನೇಮಕಾತಿ ಆಗುವಂತ ಟೈಮಲ್ಲಿ 7% ಸಿಗ್ತಾ ಇದಾವ. ಅಂದ್ರೆ ಅವತ್ತಿನ ಸಂದರ್ಭದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಘೋಷಣೆ ಮಾಡಿರೋ ಕಾರಣ ಅಪಪ್ರಚಾರ ಜಾಸ್ತಿ ಮಾಡಿದ್ರು. ಇವತ್ತು SC ಜನಾಂಗಕ್ಕೆ ಪರಿಶಿಷ್ಟ ಜಾತಿಗಳಿಗೆ 15ರಿಂದ 2% ಜಾಸ್ತಿ ಮಾಡಿ ಅವತ್ತು 17% ಮಾಡಿಕೊಟ್ಟು ಇವತ್ತು ನೇಮಕಾತಿಗಳು 17% ಆಗ್ತಾ ಇದಾವ. ಹಂಗಾಗಿ ಅವತ್ತಿನ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲ ಇತ್ತು. ಅಂದ್ರೆ ಜನರಿಗೆ ಯಾವುದೇ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ರೆ ಕೂಡ ಅವತ್ತು ಯಾರಿಗೆ ಅದು ಮುಟ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ರಾಮ್ಲು ಅವರು ಮಾಡಿದಂತ ಕೆಲಸ, ಭಾರತೀಯ ಜನತಾ ಪಾರ್ಟಿ ಮಾಡಿದಂತ ಒಳ್ಳೆ ಕೆಲಸ. ಇವತ್ತು ಬಹಳಷ್ಟು ಮಂದಿ ಮಕ್ಕಳು ಶಿಕ್ಷಣದಲ್ಲಿ ಇವತ್ತು ಮೀಸಲಾತಿ ಪಡೀತಿದ್ದಾರೆ, ಉದ್ಯೋಗದಲ್ಲಿ ಮೀಸಲಾತಿ ಪಡೀತಿದ್ದಾರೆ. ಇವತ್ತು ಇವೆಲ್ಲ ಪಡೆಯುವಂತ ಅವಕಾಶ ಇವಾಗ ಬಂದಿದೆ. ಇವಾಗ ಜನರಿಗೆ ಅರ್ಥ ಆಗ್ತಾ ಇದೆ. ಅದಕ್ಕೆ ಅರ್ಥ ಆಗುವಂತ ಟೈಮ್ ನಮಗೆ ಅಧಿಕಾರವನ್ನು ನಾವು ಕಳ್ಕೊಂಡಿದ್ದೀವಿ. ಶ್ರೀರಾಮುಲು ಅವರಿಗೆ DCM ಕೊಡಲಿಲ್ಲ ಅಂತ ಸಮಾಜದಿಂದ ಹೋಯ್ತು, ಅಧ್ಯಕ್ಷರು ಸೋಲ ಕಾರಣ ಆಯ್ತಾ? ಅಲ್ಲ, ಇವತ್ತು ನೋಡ್ರಿ ನಾನಾ ಕಾರಣಗಳಿದಾವೆ. ರಾಮ್ಲು ಅವರಿಗೆ ಅವತ್ತಿನ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳು ಕೊಡ್ಲೇಬೇಕಾಗಿತ್ತು. ಆ ನಂತರ ದಿನಗಳಲ್ಲಿ ಕೊಡ್ಲಿಲ್ಲ ಅನ್ನಂತ ಸಿಟ್ಟು ಇದ್ರೆ ಇರ್ಬೋದು. ಅಂದ್ರೆ ಅವು ಅದೊಂದೇ ಅನ್ನಂತಲ್ಲ, ಬೇರೆ ಬೇರೆ ಕಾರಣಗಳಿದಾವೆ. ಅಂದ್ರೆ ಅದರಲ್ಲಿ ಎಲ್ಲಾ ಕಾರಣಗಳಲ್ಲಿ ರಾಮ್ಲು ಉಪಮುಖ್ಯಮಂತ್ರಿ ಕೊಟ್ಟಿಲ್ಲ ಅನ್ನೋದು ಕೂಡ ಸಿಟ್ಟಿದ್ರೆ ಇರ್ಬೋದು, ಸ್ವಲ್ಪ ಮಟ್ಟಿಗೆ ಇದ್ರೆ ಇರ್ಬೋದು. ಯಾಕಂದ್ರೆ DCM ಆಗ್ತಾರಂತಾನೆ ಅಧ್ಯಕ್ಷರಾದಾಗ ಎಲ್ಲರೂ ಬಹುಶಃ ಅವತ್ತಿನ ಸಂದರ್ಭದಲ್ಲಿ ಹಂಗೆ ಇತ್ತು, ಆಗ್ತಾರ ಅಂತ ಹೇಳಿ ಅನ್ಕೊಂಡಿದ್ರು. ಆಗ್ಲಿಲ್ಲ. ಅದಕ್ಕೋಸ್ಕರವಾಗಿ ಸಮುದಾಯ ಇಲ್ಲೆಲ್ಲ ದೂರಕ್ಕೆ ಹೋಗಿರ್ಬೋದು. ಕೇವಲ ವಾಲ್ಮೀಕಿ ಸಮುದಾಯ ಒಂದೇ ಅಲ್ಲ, ಇತರ ಹಿಂದುಳಿದಂತ ಎಲ್ಲ ಸಮುದಾಯಗಳನ್ನು ಈ ಸಾರಿ ಪಾರ್ಟಿಗೆ ಜೋಡಿಸುವಂತ ಕೆಲಸ ಮಾಡ್ತೀವಿ. ಪಾರ್ಟಿ ಜೊತೆಲಿ ಅವರು ಸಂಪೂರ್ಣವಾಗಿ ನಿಲ್ಲುವಂತ ಕೆಲಸ ಈ ಸಾರಿ ನಾವು ಮಾಡ್ತೀವಿ. ಪಕ್ಷ ಸಂಘಟನೆ ಅಂತ ಬಂದಾಗ ಸರ್, ಈಗ ಮೊಳಕಾಲ್ಮೂರು ಮತ್ತೆ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದೆ ಅನ್ನೋ ಆರೋಪ ಇದೆ. ಅಲ್ಲ, ನಾವು ಕಾಂಗ್ರೆಸ್ ಗೆಲುವಿಗಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಚಳ್ಳಕೆರೆ ಮೊಳಕಾಲ್ಮೂರದಲ್ಲಿ ನಾವು 1 ಸಾರಿ ಗೆದ್ದಿದ್ದೀವಿ. ನಂತರ ಅದೇ ರೀತಿಯಲ್ಲಿ ಕೂಡ ಚಳ್ಳಕೆರೆಯಲ್ಲಿ ಯಾವತ್ತೂ ಕೂಡ 2 ಸಾರಿ ನಾವು ಗೆದ್ದಿದ್ದೀವಿ. ಹಂಗಾಗಿ ನಂತರ 2 ಸಾರಿ ಗೆದ್ದ ನಂತರ ಪುನಃ ನಮಗೆ ಅಲ್ಲಿ ಅಧಿಕಾರವನ್ನು ನೀಡಲಿಕ್ಕಾಗ್ಲಿಲ್ಲ. ಹಂಗಾಗಿ ಮುಂದಿನ ದಿನಗಳಲ್ಲಿ ಆಲ್ರೆಡಿ ನಾವು ಗಟ್ಟಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಯಾವುದೇ ರೀತಿಯಲ್ಲಿ ಕೂಡ ಈ ಸಾರಿ ಏನಿದೆ ಗಟ್ಟಿಯಾದಂತ ನಾವು 6ಕ್ಕೂ 6 ಗೆಲ್ಲುವಂತ ಪ್ರಯತ್ನ ಮಾಡ್ತೀವಿ. ಕರ್ನಾಟಕದಲ್ಲಿ ಕೂಡ ಫುಲ್ ಮೆಜಾರಿಟಿ ಬರುವಂತ ಕೆಲಸ ಮಾಡ್ತೀವಿ. ಈ ಒಂದು ನಮ್ಮ ರಾಜ್ಯ ನಾಯಕರಾದ ಶ್ರೀರಾಮುಲು ಸಾಹೇಬರ ಆಗಮಿಸಿರ್ತಕ್ಕಂಥ ಜಗತ್ಪುರ ಅಧ್ಯಕ್ಷರು ಮತ್ತೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮದಾಸ್ ಅಣ್ಣ ಮತ್ತು ಮುರಳೀಧರರೆಲ್ಲ ಧನ್ಯವಾದಗಳು ಮತ್ತು ನಮ್ಮ ಪತ್ರಿಕೋದ್ಯಮ ಮಿತ್ರರಿಗೆ ವಿಶೇಷವಾಗಿ ಎಲ್ಲರಿಗೂ ಸಹ ತುಂಬ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಐಕಾನ್ ಕ್ಲಿಕ್ ಮಾಡಿ.